ನಮಸ್ಕಾರ ವೀಕ್ಷಕರೇ. ಒಂದು ವೇಳೆ ಕರ್ನಾಟಕದಲ್ಲಿ ಈ ಕ್ಷಣಕ್ಕೆ ಚುನಾವಣೆ ಆದರೆ, ವಿಧಾನಸಭಾ ಚುನಾವಣೆ ಆದರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು? ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅಥವಾ ಮತ್ತೆ ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತಾ? ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕೆ ಇನ್ನೂ 1 ವರ್ಷ ಬಾಕಿ ಇದೆ. ಮುಂದಿನ ಮಾರ್ಚ್ ಏಪ್ರಿಲ್ ವೇಳೆಗೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈಗಾಗಲೇ 2021ನೇ ಇಸ್ವಿ ಕಳೆದು ಇವತ್ತಿಗೆ 2ನೇ ದಿನ, ಅಂದ್ರೆ ದಿನ ಕಳೀತಾ ಇದೆ, ಚುನಾವಣೆಯು ಕೂಡ ಹತ್ರ ಬರ್ತಾ ಇರುತ್ತೆ. ಹಾಗಾದ್ರೆ 2021ರ ಡಿಸೆಂಬರ್ 31ಕ್ಕೆ ಒಂದು ಸಮೀಕ್ಷೆ ಬಂದಿದೆ. ಆ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು? ಮತದಾರರ ಒಲವು ಯಾರ ಕಡೆಗಿದೆ? ಯಡಿಯೂರಪ್ಪ ಅವರ ರಾಜೀನಾಮೆಯಿಂದ ಬಿಜೆಪಿಗೆ ಏನಾದರೂ ನಷ್ಟ ಆಗಿದೆಯಾ? ಅಥವಾ ಕುಮಾರಸ್ವಾಮಿ ಅವರನ್ನ ಮತ್ತೆ ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರ ಜನ? ಅಥವಾ ಸಿದ್ದರಾಮಯ್ಯ ಅವರೇ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಜನರ ಆಸೆ ಏನಾದರೂ ಇದೆಯಾ? ಈ ಸರ್ವೆಯಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಸೀಟು ಸಿಗುತ್ತೆ ಎನ್ನುವಂತದ್ರ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಇದು. ನೋಡಿ, 2013ರಲ್ಲಿ ಯಡಿಯೂರಪ್ಪ ಅವರು ಬಿಜೆಪಿಯಿಂದ ದೂರ ಆಗಿ ಕೆಜೆಪಿಯನ್ನ ಕಟ್ಟಿದ ಪರಿಣಾಮವಾಗಿ ಆಗ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತವಿತ್ತು. ಆ ಚುನಾವಣೆಯಲ್ಲಿ 2013ರಲ್ಲಿ ಅಂದ್ರೆ 10 ವರ್ಷಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 40 ಸ್ಥಾನಗಳನ್ನು ತೆಗೆದುಕೊಳ್ತು. ಕಾಂಗ್ರೆಸ್ 122 ಸೀಟುಗಳೊಂದಿಗೆ ಪ್ರಚಂಡ ಜಯದೊಂದಿಗೆ ಅಧಿಕಾರಕ್ಕೆ ಬಂತು. ಆಗ ಜೆಡಿಎಸ್ಗೆ ದಕ್ಕಿದಂತಹ ಶಾಸಕ ಸ್ಥಾನ 40 ಅಂತ ಹೇಳಿದ್ರೆ 2013ರ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಶಾಸಕರ ಸಂಖ್ಯೆ 40 + 40. ಅದಾದ ಬಳಿಕ ಯಡಿಯೂರಪ್ಪನವರು ಕೆಜೆಪಿಯನ್ನ ಬಿಜೆಪಿ ಜೊತೆ ಮರ್ಜ್ ಮಾಡಿದ್ರು. ಅದಾದ ಬಳಿಕ ಅದರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಇನ್ನು 2018ರ ಚುನಾವಣೆಗೆ ಬರೋದಾದ್ರೆ ಅಧಿಕಾರದಲ್ಲಿದ್ದಂತಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಳ್ತು. 122 ಸ್ಥಾನಗಳಿಂದ 80 ಸ್ಥಾನಕ್ಕೆ ಕುಸಿತು ಅಂತ ಹೇಳಿದ್ರೆ ಸರಿಸುಮಾರು 42 ಸೀಟುಗಳನ್ನು ಕಳೆದುಕೊಳ್ತು. ಇದೇ ವೇಳೆ ಬಿಜೆಪಿ 104 ಸ್ಥಾನಗಳನ್ನು ಗೆದ್ದುಕೊಳ್ತು. 2013ರಲ್ಲಿ 40 ಸ್ಥಾನಗಳನ್ನು ಹೊಂದಿದ್ದಂತಹ ಬಿಜೆಪಿ 2018ರಲ್ಲಿ 104 ಸ್ಥಾನ ಅಂತ ಹೇಳಿದ್ರೆ ಸರಿಸುಮಾರು 64 ಹೆಚ್ಚುವರಿ ಕ್ಷೇತ್ರಗಳನ್ನು ಗೆದ್ದುಕೊಳ್ತು. ಜೆಡಿಎಸ್ಗೆ ದೊಡ್ಡ ಮಟ್ಟದ ನಷ್ಟನೂ ಆಗಲಿಲ್ಲ, ದೊಡ್ಡ ಮಟ್ಟದ ಲಾಭನೂ ಆಗಲಿಲ್ಲ. 2013ರಲ್ಲಿ 40 ಸ್ಥಾನಗಳನ್ನು ಹೊಂದಿದ್ದಂತಹ ಜೆಡಿಎಸ್ 2018ರಲ್ಲಿ 37 ಸ್ಥಾನಗಳನ್ನು ಗೆದ್ದುಕೊಳ್ತು. 2018ರಲ್ಲಿ ಫಲಿತಾಂಶ ಬಂದ ಬಳಿಕ ಆದಂತಹ ಬೆಳವಣಿಗೆಗಳು ಕೂಡ ಎಲ್ಲರಿಗೂ ಗೊತ್ತು. 80 ಸ್ಥಾನ ಇದ್ದಂತಹ ಕಾಂಗ್ರೆಸ್ ಮತ್ತೆ 37 ಶಾಸಕರನ್ನ ಹೊಂದಿದ್ದಂತಹ ಜೆಡಿಎಸ್ ಇಬ್ರು ಸೇರಿಕೊಂಡು ಸಮ್ಮಿಶ್ರ ಸರ್ಕಾರ ನಡೆಸಿ ಅದಾದ ಬಳಿಕ ಆಪರೇಷನ್ ಕಮಲ ಆಗಿ ಈಗ ಬಿಜೆಪಿ ಅಧಿಕಾರದಲ್ಲಿದೆ. ಈ ಸರ್ಕಾರದ ಅವಧಿ ಮುಗಿಲಿಕ್ಕೆ ಅಥವಾ ವಿಧಾನಸಭೆಯ ಅವಧಿ ಮುಗಿಲಿಕ್ಕೆ ಇನ್ನು 1.25 ವರ್ಷ ಅಂತ ಹೇಳಿದ್ರೆ ಮುಂದಿನ ಮಾರ್ಚ್ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಎಲೆಕ್ಷನ್ ಎಲ್ಲ ನಡೀತಾ ಇರ್ತದೆ. ಹಾಗಾದ್ರೆ ಈ ಕ್ಷಣದ ಸಮೀಕ್ಷೆಯ ಪ್ರಕಾರ ಈ ಕ್ಷಣದ ಮತದಾರರ ಒಲವು, ಈ ಕ್ಷಣದ ಮತದಾರರ ತೀರ್ಮಾನ, ಒಂದು ವೇಳೆ ಈ ಕ್ಷಣ ಚುನಾವಣೆ ಆದ್ರೆ ಅದು ಯಾರ ಕಡೆಗಿದೆ? ಇದನ್ನ ಗ್ರೌಂಡ್ ರಿಪೋರ್ಟ್ ಎನ್ನುವಂತ ಒಂದು ಸಂಸ್ಥೆ ಇದರ ಬಗ್ಗೆ ಒಂದು ಸಮೀಕ್ಷೆಯನ್ನ ಮಾಡಿದೆ. ಆ ಸಮೀಕ್ಷೆಯನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ಇದು. ನೋಡಿ, ಈ ಸಮೀಕ್ಷೆ ಹೇಳುತ್ತೆ, ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ ಅಂದ್ರೆ ಡಿಸೆಂಬರ್ 31ರ ಅಂತ್ಯಕ್ಕೆ ಅವರು ತೆಗೆದಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ 125ರಿಂದ 130 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳಿ. ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಇರುವಂತದ್ದು 224, ಅದರಲ್ಲಿ 223 ಪ್ಲಸ್ 1 ಆಂಗ್ಲೋ ಇಂಡಿಯನ್. ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ 125ರಿಂದ 130 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತೇಳಿ. ಅಂದ್ರೆ 2000
13ರಲ್ಲಿ 122 ಸ್ಥಾನಗಳನ್ನು ಗೆದ್ದಿತ್ತು ಕಾಂಗ್ರೆಸ್. ಅದೇ ಪರಿಪ್ರಮಾಣದಲ್ಲಿ ಕಾಂಗ್ರೆಸ್ ಮತ್ತೆ ಸ್ಥಾನಗಳನ್ನು ಗೆಲ್ಲಬಹುದು, ಅದಕ್ಕಿಂತ ಒಂದು 5-6 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆಲ್ಲಬಹುದು ಎನ್ನುವಂಥದ್ದು ಈ ಸಮೀಕ್ಷೆಯ ಸಾರಾಂಶ. ಇದೇ ಹೊತ್ತಲ್ಲಿ ಬಿಜೆಪಿಗೆ ಈ ಸಮೀಕ್ಷೆಯ ಪ್ರಕಾರ 75ರಿಂದ 80 ಸೀಟು, ಅಂದ್ರೆ ಈಗ ಏನು ಅವರು ಅಧಿಕಾರದಲ್ಲಿದ್ದಾರೆ ಅದಕ್ಕಿಂತ 40 ಸೀಟು ಕಮ್ಮಿ, 75ರಿಂದ 80 ಸೀಟುಗಳನ್ನ ಈ ಸಮೀಕ್ಷೆ ತೋರಿಸಿರುವಂತದ್ದು. ಅಂದ್ರೆ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುತ್ತೆ ಎನ್ನುವಂಥದ್ದು ಈ ಸಮೀಕ್ಷೆ ಹೇಳ್ತಾ ಇರುವಂತದ್ದು. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅಂದ್ರೆ 2013ರ ಬಳಿಕ 10 ವರ್ಷಗಳ ಬಳಿಕ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥದ್ದು ಈ ಸಮೀಕ್ಷೆಯ ಸಾರಾಂಶ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಜೆಡಿಎಸ್ ಸ್ಥಿತಿ ಏನಾಗಬಹುದು ಎನ್ನುವಂಥದ್ದು. 2013ರಲ್ಲಿ 40, 2018ರಲ್ಲಿ 37. ಹಾಗಾದ್ರೆ ಈಗ ಜೆಡಿಎಸ್ ನ ಕಥೆ ಏನು ಅಂತ ಹೇಳಿ, ಜೆಡಿಎಸ್ ನ ಭವಿಷ್ಯದ ಬಗ್ಗೆ ಎಲ್ಲರಿಗೂ ಕೂಡ ಕುತೂಹಲ ಇರುವಂತದ್ದು. ಯಾಕಂತ ಹೇಳಿದ್ರೆ ಜೆಡಿಎಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರದೇ ಹೋಗಿದ್ದಿದ್ರು ಕೂಡ ಅವರು ಕಿಂಗ್ ಮೇಕರ್ ಆಗಿ ತಮ್ಮ ರಾಜಕೀಯ ದಾಳವನ್ನು ಉರುಳಿಸ್ತಾ ಇರುವಂತದ್ದು. ಈಗ 2018ರಲ್ಲಿ ದಿಢೀರಾಗಿ 32 ಸ್ಥಾನ ಪಡೆದಂತಹ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆದರು. ಹೀಗಾಗಿ ಜೆಡಿಎಸ್ ನ ಪಾತ್ರ ಏನಾಗಾದ್ರೆ ಒಂದು ವೇಳೆ 2023ರ ಚುನಾವಣೆ ನಡೆದ ಬಳಿಕ ಸರ್ಕಾರ ರಚನೆಯಲ್ಲಿ ಜೆಡಿಎಸ್ ನ ಪಾತ್ರ ಏನು ಅಂತೇಳಿ ಈ ಸಮೀಕ್ಷೆಯ ಪ್ರಕಾರ, ದಿ ಗ್ರೌಂಡ್ ರಿಪೋರ್ಟ್ ಸಮೀಕ್ಷೆಯ ಪ್ರಕಾರ 2023ಕ್ಕೆ ಜೆಡಿಎಸ್ 12ರಿಂದ 15 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಿ ಹೇಳಲಾಗ್ತಿದೆ. 12ರಿಂದ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ. ನೋಡಿ, 1999ರಲ್ಲಿ ಜನತಾದಳ ಎನ್ನುವಂಥದ್ದು ವಿಭಜನೆ ಆಗುತ್ತೆ. ಜನತಾದಳ ಸಂಯುಕ್ತ, ಜನತಾದಳ ಜಾತ್ಯತೀತ. ಜನತಾದಳ ಸಂಯುಕ್ತ ಆ ಸಂದರ್ಭದಲ್ಲಿ ಬಿಜೆಪಿಗೆ ಬೆಂಬಲ ಕೊಡುತ್ತೆ. ಆದ್ರೆ ಆ ಸಂದರ್ಭದಲ್ಲಿ 1999ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಜನತಾದಳ ಜೆಡಿಎಸ್ ಮೊದಲ ಬಾರಿಗೆ ಜೆಡಿಎಸ್ ಆಗಿ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸ್ಪರ್ಧೆ ಮಾಡುತ್ತೆ. ಆಗ ಜೆಡಿಎಸ್ ಗೆದ್ದಿದ್ದು, ಜೆಡಿಎಸ್ ಒಂದು ಪಕ್ಷವಾಗಿ ಸ್ವತಂತ್ರವಾಗಿ 1999ರಲ್ಲಿ ಗೆದ್ದಿದ್ದು 10 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಅಂದ್ರೆ 2023 ಈ ಸಮೀಕ್ಷೆಯ ಅಂದಾಜನ್ನ ನಾವು ತೆಗೆದುಕೊಳ್ಳೋದಾದ್ರೆ 2023ರಲ್ಲೂ ಕೂಡ ಜೆಡಿಎಸ್ ನ ಸ್ಥಿತಿ 24 ವರ್ಷಗಳಷ್ಟು ಹಳೆಯ ಸ್ಥಿತಿಗೆ ಹೋಗ್ಬಿಡುತ್ತೆ ಎನ್ನುವಂಥದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ. ಜೆಡಿಎಸ್ಗೆ ಅದರ ಸ್ಥಳೀಯ ಮಟ್ಟದ ಮುಖಂಡರು, ನಾಯಕರು, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಬ್ಬೊಬ್ಬರಾಗಿ ಬಿಟ್ಟು ಕಾಂಗ್ರೆಸ್ನತ್ತ ಹೋಗ್ತಾ ಇದ್ದಾರೆ. ಹೀಗಾಗಿ ಅದು ಜೆಡಿಎಸ್ಗೆ ಚುನಾವಣೆಗಳಲ್ಲಿ ಈ 3 ಚುನಾವಣೆ ನಿಂತು, ಸಿಂದಗಿ ಇರ್ಬೋದು, ಹಾನಗಲ್ ಇರ್ಬೋದು, ಜೊತೆಗೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಏನಿರ್ಬೋದು, ಅದರಲ್ಲಿ ಅದರ ಹೊಡೆತವನ್ನ ಜೆಡಿಎಸ್ ತಿಂದಿದೆ. ಆ ಪಕ್ಷಕ್ಕೆ ಅದರ ಅನುಭವ ಆಗಿದೆ. ಅದರ ಪರಿಣಾಮವನ್ನು ಬಹುಶಃ 2023ರ ಚುನಾವಣೆಯಲ್ಲೂ ಕೂಡ ಅದು ಎದುರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದು ಈ ಹೊತ್ತಿನ ಸಮೀಕ್ಷೆ ಅಂತ ಹೇಳಿದ್ರು. ಡಿಸೆಂಬರ್ 31ಕ್ಕೆ ಅಂತ್ಯಗೊಂಡಂತೆ ನಡೆದಂತಹ ಲೆಕ್ಕಾಚಾರದ ಪ್ರಕಾರ ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ 125ರಿಂದ 130 ಸೀಟುಗಳನ್ನು ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿ 75ರಿಂದ 80 ಸೀಟುಗಳನ್ನು ಗೆದ್ದು ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಜೆಡಿಎಸ್ 12ರಿಂದ 15 ಸೀಟುಗಳನ್ನು ಗೆಲ್ಲುತ್ತೆ. ಆದ್ರೆ ಕಿಂಗ್ ಮೇಕರ್ ಪಟ್ಟ ಅದಕ್ಕೆ ಸಿಗಲ್ಲ. ಇದು ಈ ಸಮೀಕ್ಷೆಯ ಲೆಕ್ಕಾಚಾರ.